ನಮಸ್ತೆಸ್ಸು ಮಹಾಮಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ನಿಮಗೂ ನಿಮ್ಮ ಕುಟುಂಬಕ್ಕೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ತಾಯಿ ವರಮಹಾಲಕ್ಷ್ಮಿಯು ನಿಮಗೆ ಜಮೀನನ್ನು ಖರೀದಿಸುವ, ಲ್ಯಾಂಡ್ ಪರ್ಚೇಸ್ ಮಾಡುವ ಶಕ್ತಿ, ಐಶ್ವರ್ಯ, ಹಣ ಕೊಡಲಿ ಅಂತ ತಾಯಿಗೆ ಬೇಡ್ಕೊತೀನಿ. ನಿಮ್ಮೆಲ್ಲರಿಗೂ ಶುಭ ಆಗಲಿ, ಒಳ್ಳೆಯದಾಗಲಿ. ನಮಸ್ಕಾರ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂದು ಒಳ್ಳೆ ತೋಟ ತೋರಿಸ್ಕೊಡ್ತೀನಿ. ಒಂದು 7.5 ಎಕರೆ ತೋಟ ತುಂಬ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಹೇಗಿದೆ ಅಂದರೆ ತುಂಬ ಅದ್ಭುತವಾಗಿದೆ. ವೆಲ್ ಮೇಂಟೈನ್ ತೋಟ. ಇದನ್ನು ಆರ್ಗ್ಯಾನಿಕ್ ಗೊಬ್ಬರ ಹಾಕಿ ಕೃಷಿ ಮಾಡ್ತಿದ್ದಾರೆ. ಪ್ರತಿಯೊಂದು ಗಿಡವನ್ನು ಆರ್ಗ್ಯಾನಿಕ್ ಗೊಬ್ಬರದಿಂದನೇ ಬೆಳೆಸಿದ್ದಾರೆ. ಇದು ಪ್ಯೂರ್ ರೆಡ್ ಸಾಯಿಲ್ ಇದೆ. 7.5 ಎಕರೆ ತೋಟಕ್ಕೂ ಫುಲ್ ಫೆನ್ಸ್ ಹಾಕಿ ಗೇಟ್ ಹಾಕಿದ್ದಾರೆ. ಎಲ್ಲ ಗಿಡಗಳು ಹಸಿರಾಗಿದೆ. ನೀರು ಮತ್ತು ಆರ್ಗ್ಯಾನಿಕ್ ಗೊಬ್ಬರ ಚೆನ್ನಾಗಿ ಹಾಕ್ತಾರೆ ಅದರಿಂದ. ಮತ್ತು ಈ ತೋಟದಲ್ಲಿ ಒಂದು ಮನೆ ಹಾಗೂ ಕೌಶೆಡ್, ಸ್ಟೋರ್ ರೂಮ್ ಇದೆ. ಸ್ವಿಮ್ಮಿಂಗ್ ಪೂಲ್ ಮತ್ತು ವಾಟರ್ ಸ್ಟೋರೇಜ್ ಕೂಡ ಇದೆ. ಪೂರ್ತಿ ತೋಟ ತೋರಿಸ್ಕೊಡ್ತೀನಿ, ಪೂರ್ತಿ ವಿಡಿಯೋ ನೋಡಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಅರ್ಧಂಬರ್ಧ ನೋಡಿ ಕಾಲ್ ಮಾಡಬೇಡಿ. ಫುಲ್ ವಿಡಿಯೋ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಎಂಟೈರ್ ಲ್ಯಾಂಡ್ನ ನಾವು ತೋರಿಸ್ಕೊಡ್ತೀವಿ. ಫುಲ್ ವಿಡಿಯೋ ನೋಡಿ ಕಾಲ್ ಮಾಡಿ. ಇದು ನಮ್ಮ ಹಂಬಲ್ ರಿಕ್ವೆಸ್ಟ್. ಈ ಲ್ಯಾಂಡು ತುಂಬ ಒಳ್ಳೆ ಲೊಕೇಶನಲ್ಲಿದೆ. ಟೌನ್ಗೂ ಕೂಡ ತುಂಬ ಹತ್ತಿರ ಆಗಿದೆ. ತುಂಬ ಒಳ್ಳೆ ಫೆಸಿಲಿಟೀಸ್ ಎಲ್ಲ ಇದೆ. ಇದು ಒಂದು ಒಳ್ಳೆ ಲೊಕೇಶನಲ್ಲಿ ಇದೆ. ಸುತ್ತ ಗ್ರೀನರಿ ಇದೆ. ಈ ತೋಟಕ್ಕೆ ಅಟ್ಯಾಚ್ ಆಗಿ ಒಂದು ಕಾಲುವೆ ಕೂಡ ಇದೆ ಮತ್ತು ಕೌಶೆಡ್ ಇದೆ. ಇಲ್ಲಿ ಜರ್ಸಿ ಮತ್ತು ಹಳ್ಳಿಕಾರ್ ಹಸು, ಎತ್ತುಗಳು ಸಾಕುತ್ತಿದ್ದಾರೆ. ಕೌಶೆಡ್ ಕೂಡ ಹೆಂಚಿನಿಂದ ಬಿಲ್ಡ್ ಆಗಿದೆ. ಹಳ್ಳಿಯ ಶೈಲಿಯಲ್ಲಿದೆ, ತುಂಬ ಚೆನ್ನಾಗಿದೆ. ಇನ್ನು ಡಿಸ್ಟೆನ್ಸ್ ಬಗ್ಗೆ ಹೇಳಬೇಕಂದ್ರೆ ಇದು ಸ್ಟೇಟ್ ಹೈವೇಯಿಂದ ಜಸ್ಟ್ 800 ಮೀಟರ್ಸ್ ದೂರ ಇದೆ ಹಾಗೂ ಮೈಸೂರಿಂದ ಕೇವಲ 27 ಕಿಲೋಮೀಟರ್ಸ್, ನಂಜನಗೂಡಿಂದ 10 ಕಿಲೋಮೀಟರ್ಸ್ ಮತ್ತು ಬೆಂಗಳೂರಿಂದ ಹೇಳಬೇಕಂದ್ರೆ ಜಸ್ಟ್ 160 ಕಿಲೋಮೀಟರ್ಸ್ ಅಷ್ಟೇ. ಜಮೀನು 800 ಮೀಟರ್ಸ್ ಇದೆ ಅನ್ನೋವರೆಗೂ ಕೂಡ ನೀವು ಹೈವೇಲೆ ಬರ್ಬೋದು. ಜಸ್ಟ್ 800 ಮೀಟರ್ ಮಾತ್ರ ಮಡ್ ರೋಡಲ್ಲಿ ಹೋಗಬೇಕಾಗುತ್ತೆ. ಈ ಜಮೀನಲ್ಲಿ 400 ಕೋಕೋನಟ್, 350 ಅರೇಕನಟ್ಸ್ ಮತ್ತು 400 ಸ್ಯಾಂಡಲ್ವುಡ್ಸ್, 100 ರಕ್ತಚಂದನದ ಮರಗಳಿದೆ. ಈ ಮರಗಳೆಲ್ಲ ತುಂಬ ಚೆನ್ನಾಗಿ ಬೆಳೀತಿದೆ. ಯಾಕಂದರೆ ಈ ಮರಗಳಿಗೆ ತುಂಬ ಚೆನ್ನಾಗಿ ವಾಟರ್ ಸಪ್ಲೈ ಮಾಡ್ತಿದ್ದಾರೆ ಮತ್ತು ಆರ್ಗ್ಯಾನಿಕ್ ಗೊಬ್ಬರ ಮಾತ್ರ ಬಳಸ್ತಿರೋದ್ರಿಂದ ಈ ಮರಗಳು ತುಂಬ ಚೆನ್ನಾಗಿ ಬೆಳೀತಾ ಇದ್ದಾವೆ. ಬೇರೆ ಗಿಡಗಳ ಬಗ್ಗೆ ಹೇಳಬೇಕು ಅಂದರೆ ಈ ಜಮೀನಲ್ಲಿ ಮ್ಯಾಂಗೋ, ಜಾಮೂನ್, ಲೆಮನ್, ಸಪೋಟಾ, ಗಾವಾ, ಜಾಕ್ ಫ್ರೂಟ್ ಇದೆಲ್ಲ ಮಿಕ್ಸ್ ಇದೆ. ಓನರ್ಗೆ ಇಷ್ಟೇ ಗಿಡಗಳಿದೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಸತಿ ಬಂದಾಗ ಕೌಂಟ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಇದು ಜನರಲ್ ಪ್ರಾಪರ್ಟಿ ಹಾಗೂ ಪರ್ಚೇಸ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ನಿಮಗೆ ಲೀಗಲ್ಗೆ ಏನೇನು ಬೇಕೋ ಎಲ್ಲ ಡಾಕ್ಯುಮೆಂಟ್ಸ್ ಕೊಡೋಣ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಯಾವುದೇ ಜಮೀನಿಗಾದರೂ ಎಲ್ಲ ಡಾಕ್ಯುಮೆಂಟ್ಸ್ನ ಕ್ಲಿಯರಾಗಿ ಕೊಡ್ತೇವೆ. ಈ ಜಮೀನಿಗೆ ಓನರ್ ಹೇಳ್ತಿರೋ ಪ್ರೈಸ್ ಏನಂದರೆ 82 lakhs per acre. ಆದರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಅಂತ ಓನರ್ ಹೇಳಿದ್ದಾರೆ. ನಾವು ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಮಾಡಿಕೊಡ್ತೀವಿ. ಓನರ್ ಪ್ರೈಸನ್ನು ಫೈನಲ್ ಮಾಡ್ತಾರೆ. ನಾವು ಅಷ್ಟೇ ಓನರ್ ಹತ್ರ ಕನ್ವಿನ್ಸ್ ಮಾಡಿ ನಿಮಗೂ ಸ್ವಲ್ಪ ಪ್ರೈಸ್ನ ನೆಗೋಷಿಯಬಲ್ ಮಾಡಿಕೊಡೋಕ್ಕೆ ಟ್ರೈ ಮಾಡ್ತೀವಿ. ಜಮೀನ್ದು ರಿಯಲ್ ಓನರ್ ಯಾರಿದ್ದಾರೆ ಅವರೇ ನಿಮ್ಮ ಜೊತೆ ಮಾತಾಡ್ತಾರೆ. ನಮ್ಮದು ಈ ಲ್ಯಾಂಡ್ ಮಾತ್ರ ಕಮಿಷನ್ ನೆಗೋಷಿಯಬಲ್ ಇದೆ. ಬೇರೆ ಲ್ಯಾಂಡ್ಗೆಲ್ಲ 2% ಕಮಿಷನ್ ತಗೊಳ್ತಿದ್ವಿ. ಈ ಲ್ಯಾಂಡು ಬಿಗ್ ಪ್ರೈಸ್ ಆಗಿರೋದ್ರಿಂದ 1.5% ಕಮಿಷನ್ ನಮ್ಮದು. ಮತ್ತು ಈ ಜಮೀನು ಬಗ್ಗೆ ಹೇಳಬೇಕು ಅಂತಂದರೆ ಈ ಜಮೀನಲ್ಲಿ 2 ಬೋರ್ ಇದೆ. ನೀರು ತುಂಬಾ ಚೆನ್ನಾಗಿದೆ. ಎಂಟೈರ್ ಲ್ಯಾಂಡ್ಗೆ ಡ್ರಿಪ್ ಇರಿಗೇಷನ್ ಆಗಿದೆ. ಓನ್ TC ಕೂಡ ಇದೆ. ಇಲ್ಲಿ ಎಲ್ಲ ಗಿಡ ಚೆನ್ನಾಗಿ ಬೆಳೆದು ಹಚ್ಚ ಹಸಿರಾಗಿದೆ. ಇಲ್ಲಿ ಇವರು ಹಸು ಸಾಕ್ತಿರೋದ್ರಿಂದ ಹಸುವಿನ ಗೊಬ್ಬರ, ಆರ್ಗ್ಯಾನಿಕ್ ಗೊಬ್ಬರ ಮಾತ್ರ ಯೂಸ್ ಮಾಡ್ತಿದ್ದಾರೆ. ಬೇರೆ ಕೆಮಿಕಲ್ ಗೊಬ್ಬರನ ಇದುವರೆಗೂ ಯೂಸ್ ಮಾಡಿಲ್ಲ. ಪ್ರತಿಯೊಂದು ನ್ಯಾಚುರಲ್. ಇದು ತುಂಬ ಒಳ್ಳೆ ಪ್ರಶಾಂತವಾದ ವಾತಾವರಣದಲ್ಲಿದೆ.
ವಾಸ ಮಾಡೋದಕ್ಕೂ ಕೂಡ ತುಂಬ ಯೋಗ್ಯವಾಗಿದೆ. ಸುತ್ತಮುತ್ತ ಫಾರ್ಮ್ ಹೌಸ್ಗಳಿವೆ ಮತ್ತು ಇದು ಸೆಕ್ಯೂರ್ ಆಗಿದೆ ಕೂಡ. ಮತ್ತು ಈ ಜಮೀನು ಟೌನ್ಗಳಿಗೆ ತುಂಬ ಹತ್ತಿರವಾಗಿರೋದ್ರಿಂದ ಎಲ್ಲ ಸೌಲಭ್ಯಗಳು ದೊರೆಯುತ್ತವೆ. ಹೋಟೆಲ್ಸ್, ಹಾಸ್ಪಿಟಲ್ಸ್, ಹಾರ್ಡ್ವೇರ್ ಶಾಪ್ಸ್ ಎಲ್ಲ ತುಂಬ ಹತ್ತಿರವಿದೆ. ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್, ಸೋಲಾರ್ ಪ್ಯಾನಲ್ ಮತ್ತು ಒಂದು ಶೆಡ್ ಇದೆ, ತೋರಿಸ್ಕೊಡ್ತೀನಿ ಬನ್ನಿ. ಮತ್ತು ಜೇನು ಸಾಕಾಣಿಕೆಗೆ ಪೆಟ್ಟಿ ಎಲ್ಲ ಇಟ್ಟಿದ್ದಾರೆ. ಇದೇನು ನೋಡ್ತಿದ್ದೀರಲ್ಲ, ಇದು ಸ್ವಿಮ್ಮಿಂಗ್ ಪೂಲ್ ಆಗಿ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ವಾಟರ್ ಸ್ಟೋರೇಜ್ಗಾದರೂ ಇಟ್ಕೊಳ್ಬೋದು. ಮೇಲೆ ಸೋಲಾರ್ ಪ್ಯಾನಲ್ಗಳನ್ನ ಹಾಕಿ ಪವರ್ನ ಜನರೇಟ್ ಮಾಡ್ತಾ ಇದ್ದಾರೆ. ಈ ಸ್ವಿಮ್ಮಿಂಗ್ ಪೂಲ್ಗೆ ಅಟ್ಯಾಚ್ ಆಗಿ ಒಂದು ಶೆಡ್ ಕೂಡ ಇದೆ. ಇದರಲ್ಲಿ ಸ್ಟಾರ್ಟರ್ಸ್, ಸೋಲಾರ್ ಬ್ಯಾಟ್ರಿ ಮತ್ತು ಅಗ್ರಿಕಲ್ಚರ್ಗೆ ಬೇಕಾದಂಥ ಎಕ್ವಿಪ್ಮೆಂಟ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ಇದು ಗೊಬ್ಬರ ಮತ್ತು ಅಗ್ರಿಕಲ್ಚರ್ಗೆ ಬೇಕಾದಂಥ ಎಕ್ವಿಪ್ಮೆಂಟ್ಸ್ಗಳನ್ನ ಇಟ್ಕೊಳ್ಳೋಕ್ಕೆ ಒಂದು ಒಳ್ಳೆ ಪ್ಲೇಸ್ ಆಗಿದೆ. ಇಲ್ಲಿ ಸೋಲಾರ್ ಮತ್ತು ಎಲೆಕ್ಟ್ರಿಸಿಟಿ ಎರಡನ್ನೂ ಉಪಯೋಗಿಸ್ತಿದ್ದಾರೆ. ಅಂದರೆ 24/7 ಪವರ್ ಸಿಗುತ್ತೆ. ಒಳ್ಳೆ ವಾಟರ್ ಬೆಲ್ಟ್ ಏರಿಯಾ ಆಗಿರೋದ್ರಿಂದ ನೀರು ಚೆನ್ನಾಗಿದೆ, ಗಿಡಗಳಿಗೆ ಸಪ್ಲೈ ಆಗುತ್ತೆ. ಆದ್ದರಿಂದ ಎಲ್ಲ ಗಿಡಗಳು ಚೆನ್ನಾಗಿ ಬೆಳೆದು ಹಚ್ಚ ಹಸಿರಾಗಿವೆ. ಇನ್ ಆಲ್ಮೋಸ್ಟ್ 2 ಇಯರ್ಸ್ ಆದರೆ ತೆಂಗು ಫಲ ಬಿಡೋಕ್ಕೂ ಸ್ಟಾರ್ಟ್ ಆಯ್ತೆ. ಇನ್ 2 ಇಯರ್ಸ್ ಆದಮೇಲೆ ಇದು ಸೂಪರ್ ತೋಟ ಆಗುತ್ತೆ. ಮಣ್ಣು ಕೂಡ ತುಂಬ ಚೆನ್ನಾಗಿದೆ, ಪ್ಯೂರ್ ರೆಡ್ ಸಾಯಿಲು. ನೀವು ಇದ್ರ ಜೊತೆ ಬೇರೆ ಪ್ಲ್ಯಾಂಟ್ಸ್ ಬೆಳಿತೀನಿ ಅಂದರೂ ಕೂಡ ಮಣ್ಣು ತುಂಬ ಚೆನ್ನಾಗಿದೆ ಹಾಗೂ ನೀರು ಕೂಡ ತುಂಬ ಚೆನ್ನಾಗಿದೆ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬೇರೆ ನಿಮ್ಮ ಫ್ರೆಂಡ್ಸ್ ಇಲ್ಲ ರಿಲೇಟಿವ್ಸ್ಗೆ ಯಾರಾದರೂ ಜಮೀನು ಬೇಕು ಅನ್ನೋರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ. ಬೇರೆಯವ್ರಿಗೂ ಜಮೀನು ತಗೊಳ್ಳೋಕ್ಕೆ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸ್ನ ರೆಫರ್ ಮಾಡಿ. ದಯವಿಟ್ಟು ಗಮನಿಸಿ, ನಮ್ಮದು ನಂಜನಗೂಡು, ಹುಳ್ಳಳ್ಳಿ, ಗುಂಡ್ಲುಪೇಟೆ, ಚಾಮರಾಜನಗರ, ಬೇಗೂರು ಈ ಏರಿಯಾದಲ್ಲಿ ಮಾತ್ರ ಜಮೀನುಗಳು ಸಿಗೋದು. ಬೇರೆ ಯಾವ ಜಿಲ್ಲೆ, ಯಾವ ತಾಲೂಕಲ್ಲೂ ಜಮೀನು ಸಿಗಲ್ಲ. ದಯವಿಟ್ಟು ಗಮನಿಸಿ. ನಿಮಗೆ ಬೇರೆ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ, ಅಂದರೆ 1 ಎಕರ್, 2 ಎಕರ್, 3 ಎಕರ್, 5 ಎಕರ್, 10 ಎಕರ್ ಆ ಥರದ್ರಲ್ಲಿ ಬೇಕು ಅಂತಂದರೆ ದಯವಿಟ್ಟು ವಾಟ್ಸಪ್ ಮೂಲಕ ನಿಮ್ಮ ರಿಕ್ವೈರ್ಮೆಂಟು, ಬಜೆಟ್ನ ತಿಳಿಸಿ. ನಿಮಗೆ ಒಂದು ಒಳ್ಳೆ ಲ್ಯಾಂಡ್ನ ಕೊಡಿಸೋ ಅಂಥ ಜವಾಬ್ದಾರಿ ನಮ್ಮದು. ಆಫ್ಟರ್ ರಿಜಿಸ್ಟ್ರೇಷನ್ ಕೂಡ ನಿಮಗೇನಾದರೂ ಹೆಲ್ಪ್ ಬೇಕು ಅಂತಂದರೆ ನಾವು ಖಂಡಿತ ಮಾಡಿಕೊಡ್ತೀವಿ. ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.